26 ಫೆಬ್ರವರಿ 2026ಗೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಸರಹದ್ದಲ್ಲಿ ಅಮ್ಮಿನಬಾವಿ ರಸ್ತೆಗೆ ಒಂದು ರಸ್ತೆ ಅಪಘಾತ ಆಗುತ್ತೆ. ಸುಮಾರು ಮಧ್ಯಾಹ್ನ 12 ಗಂಟೆಗೆ. ಇದರಲ್ಲಿ ನಮ್ಗೆ ಬರುವ ಮಾಹಿತಿ ಪ್ರಕಾರ ಒಬ್ರು ಲೇಡಿ, ಅವ್ರ ಹೆಸರು ಲಲಿತಾ, ಗಂಡ ಹೆಸರು ಉದಯ್ ಕುಮಾರ್ ಹಟ್ಟರಗಿ. ಸದ್ಯಕ್ಕೆ ಅವರು ಮನೆ ಇದೆ ಸೋಮಾಪುರದಲ್ಲಿ. ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ. ಕೇಸಲ್ಲಿ ನಮ್ಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಟೈಮ್ ಒಬ್ಬ ಬಸ್ ಡ್ರೈವರ್, KSRTC ಬಸ್ ಡ್ರೈವರ್ ಡ್ಯಾಶ್ ಕ್ಯಾಮ್ ಫುಟೇಜ್ ನಮ್ಗೆ ಕೊಡ್ತಾರೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ಅಲ್ಲಿ ಈ ಆಕ್ಸಿಡೆಂಟ್ ಲೈವ್ ಕ್ಯಾಪ್ಚರ್ ಆಗಿದೆ. ಆ ಡ್ಯಾಶ್ ಕ್ಯಾಮ್ ಫುಟೇಜ್ ನೋಡ್ ಆದ್ಮೇಲೆ ನಮ್ಮೆಲ್ಲ ಅಧಿಕಾರಿಗಳು ಅದೇ ಪದೇ ನೋಡಾದ್ಮೇಲೆ ಅವರಿಗೆ ಡೌಟ್ ಬರುತ್ತೆ, ಇದು ನಾರ್ಮಲ್ ಆಕ್ಸಿಡೆಂಟ್ ಇಲ್ಲ. ಫರ್ದರ್ ನಾವೇ ನಮ್ಮ ಟೆಕ್ನಿಕಲ್ ಟೀಮ್, ಇಲ್ಲಿ ನಮ್ಮ ಸೋಪು ಅಧಿಕಾರಿಗಳು ಇದ್ದಾರೆ, ಮತ್ತೆ ನಮ್ಮ ಬೇರೆ ಅಧಿಕಾರಿಗಳು ಇದ್ದಾರೆ, ಅದು ಎಲ್ಲರೂ ಕರೆಸಿ ಪದೇ ನಾವೇ ನೋಡ್ತೀವಿ. ನೋಡಾದ್ಮೇಲೆ ನಮ್ಗೆ ಇದು ಒಂಥರ ನಮ್ಗೆ ಪೊಲೀಸ್ಗೆ ಒಂದು ಸೆನ್ಸ್ ತರ ಬರುತ್ತೆ, ಸಿಕ್ಸ್ ಸೆನ್ಸ್ ತರ. ಇದು ಆಕ್ಚುಲಿ ರೋಡ್ ಆಕ್ಸಿಡೆಂಟ್ಸ್, ನಾರ್ಮಲ್ ರೋಡ್ ಆಕ್ಸಿಡೆಂಟ್ಸ್ ಇಲ್ಲ. ಇದು ಈ ಕೇಸಲ್ಲಿ ಆಕ್ಸಿಡೆಂಟ್ ಟೈಮ್ ಯಾವ ಥಾರ್ ಗಾಡಿಯಿಂದ ಆಕ್ಸಿಡೆಂಟ್ ಆಗಿದೆ, ಆ ಥಾರ್ ಗಾಡಿಯಲ್ಲಿ ನಂಬರ್ ಪ್ಲೇಟ್ ಇಲ್ಲ. ಸೆಕೆಂಡ್, ಆ ವಿಡಿಯೋ ಫುಟೇಜ್ ಅಲ್ಲಿ ಕ್ಲಿಯರ್ ಕಂಡು ಬರ್ತಾ ಇದೆ ಆ ಥಾರ್ ಗಾಡಿ ಇಂಟೆನ್ಷನಲಿ ಹಿಟ್ ಮಾಡಕ್ಕೆ ಆ ಲೇಡಿಗೆ ಬಂದಿದೆ, ರೋಡ್ ಗೆ ಫುಲ್ ಲೆಫ್ಟ್ ಸೈಡ್ ಬಂದ್ಬಿಟ್ಟಿದೆ. ಸೊ ಈ ಫಸ್ಟ್ ಕ್ಲೂ ಮೇಲೆ ನಾವೇ ನಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಾದ್ಮೇಲೆ ನಮ್ಗೆ ಫಸ್ಟ್ ಬೇಕಾಗುತ್ತೆ ಇದರಲ್ಲಿ ವೆಹಿಕಲ್, ಗಾಡಿ. ಈ ಗಾಡಿದು ಫುಲ್ ಬ್ಲಾಕ್ ಗ್ಲಾಸಸ್ ಇತ್ತು. ಸೊ ಇದರಲ್ಲಿ ಬೇಸಿಕಲಿ ಯಾವ್ದು ಕ್ಲೂ ಇರಲಿಲ್ಲ. ವೆಹಿಕಲ್ ಪತ್ತೆ ಆದ ತಕ್ಷಣ ನಾವೇ ಆರೋಪಿಗೆ ಹಿಡಿದಿದ್ದೀವಿ. ಆರೋಪಿಗೆ ಹಿಡಿದಾದ್ಮೇಲೆ ಎನ್ಕ್ವೈರಿ ಮಾಡಾದ್ಮೇಲೆ ನಮ್ಗೆ ಗೊತ್ತಾಗಿದೆ ಇದು ಆಕ್ಚುಲಿ ಸುಪಾರಿ ಕಿಲ್ಲಿಂಗ್ ಇದೆ. ಇದರಲ್ಲಿ ಲಲಿತಾದು ಹಸ್ಬೆಂಡ್, ಗಂಡ ಉದಯ್ ಹಟ್ಟರ್ಕಿ, ಅವರು ಸಾಕಿನ ನರೇಂದ್ರ, ಅವರು ಒಂದು ಟೀಮ್ಗೆ ಒಂದು 4 ಜನಗೆ ಒಂದು ಸುಪಾರಿ ಕೊಟ್ಟಿದ್ದಾರೆ. ಆಕ್ಸಿಡೆಂಟ್ ನಮ್ಮ ಅಮ್ಮಿನಬಾವಿ ರಸ್ತೆಯಲ್ಲಿ ಈ ಗಾಡಿ ಬರ್ತಾ ಇತ್ತು ಫ್ರಮ್ ಧಾರವಾಡ ಟುವರ್ಡ್ಸ್ ಅಮ್ಮಿನಬಾವಿ. ಲಲಿತಾನು ಆ ಕಡೆ ವಾಕ್ ಮಾಡ್ತಾ ಇದ್ದು. ಲೆಫ್ಟ್ ಸೈಡ್ ಅಲ್ಲಿ ಇವರು ಥಾರ್ ಗಾಡಿ ಬಹಳ ಸ್ಪೀಡ್ ಆಗಿ ತಗೊಂಡ್ ಬರ್ತಾರೆ, ಮತ್ತೆ ಅಲ್ಲಿಂದ ಡಿಕ್ಕಿ ಮಾಡ್ತಾರೆ. ಓಕೆ, ಲಲಿತಾಗೆ ಉದಯ ಫೋನ್ ಮಾಡ್ತಾರೆ, ಬಾ ನಾನ್ ನಿಮ್ಗೆ ಭೇಟಿ ಮಾಡ್ಬೇಕು. ಅವ್ರು ಮುಂಚೆಯಿಂದಾನು ಭೇಟಿ ಮಾಡ್ತಾ ಇದ್ರು. ಅದಾದ್ಮೇಲೆ ಲಲಿತಾ ಅವ್ರಿಗೆ ಸ್ಪಾಟ್ ಗೆ ಬಂದಾದ್ಮೇಲೆ ಲಲಿತಾ ಮತ್ತೆ ಕೇಳ್ತಾರೆ, ಎಲ್ಲಿದೆ ನೀವು? ಅಲ್ಲ, ನಾನು ಸ್ವಲ್ಪ ಮುಂದೆ ಇದ್ದೀನಿ, ನೀವು ಮುಂದೆ ವಾಕ್ ಮಾಡಿಸಿ. ಅಲ್ಲಿ ತನಕ ಇವರು ಕಾಯ್ತಾ ಇದ್ರು, ಅರೌಂಡ್ 1 hour ಇಂದ ಅಲ್ಲಿ ಕಾಯ್ತಾ ಇದ್ರು. ಮತ್ತು ಗಾಡಿನ ಡಿಕ್ಕಿ ಮಾಡಿ ಕಾರ್ ಆಕ್ಚುಲಿ ಇದರಲ್ಲಿ ನಮ್ದು ಎಲ್ಲ ಟೀಮ್ಗೆ ಒಂದು ಶ್ಲಾಘನೆ ಹೋಗ್ಬೇಕು. ಪರ್ಟಿಕ್ಯುಲರ್ಲಿ CCTV ಕ್ಯಾಮ್ರಾ ಟೀಮ್ಗೆ ಮತ್ತು ಟೋಲ್ ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿದೆ. ಅರೌಂಡ್ 50 ಕ್ಯಾಮ್ರಾಸ್ CCTV ಪರಿಶೀಲನೆ ಮಾಡಾದ್ಮೇಲೆ ಮತ್ತೆ ಎಲ್ಲ ಫುಟೇಜ್ ಡೌನ್ಲೋಡ್ ಮಾಡಾದ್ಮೇಲೆ ಈ ಗಾಡಿ ನಮ್ಗೆ ಸಿಕ್ಕಿದೆ. ಮತ್ತೆ ಇದರಲ್ಲಿ ಇನ್ನೂ ಜಾಸ್ತಿ ಶ್ಲಾಘನೆ ಆಗಿ ಸಿಗ್ಬೇಕು ಅದು ನಾರ್ಮಲ್ ರೂಟ್ ತಗೊಂಡಿಲ್ಲ. ಹೈವೇ ಪಕ್ಕದಲ್ಲಿ ಯಾವ್ದು ಸರ್ವಿಸ್ ರೋಡ್ ಇರುತ್ತೆ, ಮತ್ತೆ ಹಳ್ಳಿ ರೋಡ್ ಇರುತ್ತೆ, ಆ ತರ ರೋಡ್ ಕವರ್ ಮಾಡಿದ್ರು. ಸೊ ನಮ್ಮ ಟೀಮ್ ಹೋಗಿ ಈಗ ಲಾಸ್ಟ್ ಕೇಸ್ ಅಲ್ಲಿ ಯಾವ ತರ ನಾವೇ CCTV ಫ್ರೇಮ್ ಬೈ ಫ್ರೇಮ್ ಹೋಗಿದ್ದೆ, ಅದೇ ತರ ನಮ್ ಟೀಮ್ ಹೋಗಿ ಆ ವೆಹಿಕಲ್ ಗೆ ಪತ್ತೆ ಮಾಡಿದ್ವಿ. ಮತ್ತೆ ಈ ಗಾಡಿದು ಪತ್ತೆ ಆಕ್ಚುಲಿ ನಮ್ಗೆ CCTV ಆದ್ಮೇಲೆ ನಮ್ಗೆ ಸುಮಾರು CCTV ನೋಡಾದ್ಮೇಲೆ ಆಕ್ಚುಲಿ ವೆಹಿಕಲ್ ಒಂದು ಕ್ಲಿಯರ್ ಪಿಕ್ಚರ್ ಬಂತು. ಆ ಕ್ಲಿಯರ್ ಪಿಕ್ಚರ್ ನಮ್ಗೆ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಜೊತೆಗೆ ನಾವೇ ಸೇರ್ಕೊಂಡು ಒಬ್ಬ ಸಸ್ಪೆಕ್ಟ್ ನಮ್ಗೆ ಸಿಗ್ತಾರೆ. ಆ ಸಸ್ಪೆಕ್ಟ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನೋಡಾದ್ಮೇಲೆ ನಮ್ಗೆ ಆಕ್ಚುಲಿ ಗಾಡಿ ಪತ್ತೆ ಆಗಿದೆ. ಈಗ ಪ್ರೈಮರಿ ನಮ್ದು ಇನ್ವೆಸ್ಟಿಗೇಷನ್ ಪ್ರಕಾರ ಅರೌಂಡ್ 40 lakhs ಇದೆ, 40 ಲಕ್ಷ.